ಬಾಗಲಕೋಟೆ ಜಿಲ್ಲೆಯ ಹಿರಿಯ ಕಲಾವಿದ ವೆಂಕಪ್ಪ ಅಂಬಾಜಿ ಸುಕುತೇಕರ್ ಅವರು ಗೋಂದಳಿ ಕಲೆಯ ಮೂಲಕ ಜನಪದ ಕಲೆಯ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ. ಪಾಶ್ಚಿಮಾತ್ಯ ಸಂಸ್ಕೃತಿ ಹೆಚ್ಚುತ್ತಿರುವ ಇಂದಿನ ಕಾಲಘಟ್ಟದಲ್ಲೂ ವೆಂಕಪ್ಪ ಅವರು ಗೋಂದಳಿ ಜನಪದ ಕಲೆಯನ್ನು ಪಸರಿಸುತ್ತಿದ್ದಾರೆ. ವೆಂಕಪ್ಪ ಅಂಬಾಜಿ ಸುಕುತೇಕರ್ 2025ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಹಿರಿಯ ಕಲಾವಿದ ವೆಂಕಪ್ಪ ಅಂಬಾಜಿ ಸುಕುತೇಕರ್ ಅವರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರು. ಈ ಭಾಗದ ಜನರು ವೆಂಕಪ್ಪ ಅವರನ್ನು ಗೋಂದಳಿ ಜಾನಪದ ಭೀಷ್ಮ ಎಂದೇ ಕರೆಯುತ್ತಾರೆ. ದೇವಿ ಹಾಡಿನ ಜೊತೆಗೆ ದಾಸರ ಪದ, ಸಂತ ಶಿಶುನಾಳ ಶರೀಫರ ತತ್ವಪದ, ವಚನ ಸಾಹಿತ್ಯಗಳನ್ನು ಹಾಡುವುದನ್ನು ಇವರು ಮೈಗೂಡಿಸಿಕೊಂಡಿದ್ದಾರೆ. ಗೋಂದಳಿ ಪದದ ಶೈಲಿಯಲ್ಲಿ ಹಾಡುವುದರಲ್ಲಿ ಇವರು ನೈಪುಣ್ಯತೆ ಸಾಧಿಸಿದ್ದಾರೆ. ಗೋಂದಳಿ ಪರಂಪರೆಯನ್ನು ಬೆಳೆಸುವ ಮೂಲಕ ವೆಂಕಪ್ಪ ಎಲ್ಲರ ಗಮನ ಸೆಳೆದಿದ್ದಾರೆ. ತಮ್ಮ ಪ್ರದರ್ಶನಗಳಲ್ಲಿ ಸಾಮಾಜಿಕ ವಿಚಾರಗಳನ್ನು ಎತ್ತಿ ಹಿಡಿಯುತ್ತಿದ್ದಾರೆ. ಸುಮಾರು 6 ದಶಕಗಳಿಂದ ಜಾನಪದ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆ ನೀಡಿರುವ ವೆಂಕಪ್ಪ ಅವರ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸಂದಿವೆ. ಗೋಂದಳಿ ಕಲೆ ಹಾಗೂ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಮುಂದಿನ ಪೀಳಿಗೆಗೆ ತರಬೇತಿ ನೀಡುತ್ತಿರುವ ವೆಂಕಪ್ಪ ತಮ್ಮ ಜೀವನವನ್ನು ಸಾಂಪ್ರದಾಯಿಕ ಕಲೆಯ ಪುನರುತ್ಥಾನಕ್ಕಾಗಿಯೇ ಮೀಸಲಿಟ್ಟಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ನ 110ನೇ ಸಂಚಿಕೆಯಲ್ಲಿ ಕಲಾವಿದ ವೆಂಕಪ್ಪ ಅಂಬಾಜಿ ಸುಕುತೇಕರ್ ಅವರ ಸಾಧನೆ ಉಲ್ಲೇಖಿಸಿ ಅವರ ಸೇವೆ अनन्या ಎಂದು ಹೇಳಿದ್ದರು. कर्नाटका के वेंकप्पा अंबाजी सुगेटकर, उनका जीवन भी इस मामले में बहुत प्रेरणादायी है. इन्होंने 1000 से अधिक गोंधड़ी गाने गाए हैं. साथ ही इस भाषा में कहानियों का भी खूब प्रचार प्रसार किया है. उन्होंने बिना फीस लिए सैकड़ों विद्यार्थियों को ट्रेनिंग भी दी है. भारत में उमंग और उत्साह से भरे ऐसे लोगों की कमी नहीं जो हमारी संस्कृति को निरंतर समृद्ध बना रहे हैं. ವೆಂಕಪ್ಪ ಅವರ ಜೀವಮಾನ ಸಾಧನೆಯನ್ನು ಗುರುತಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ಪ್ರಕಟಿಸಿದೆ. ಇದೇ ತಿಂಗಳು ನಡೆಯಲಿರುವ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ದೂರದರ್ಶನದೊಂದಿಗೆ ವೆಂಕಪ್ಪ ಅಂಬಾಜಿ ಸುಕುತೇಕರ್ ಗೋಂದಳಿ ಹಾಡುತ್ತಾ ಜೀವನ ನಿರ್ವಹಣೆ ಮಾಡುತ್ತಿರುವ ತಮಗೆ ಪದ್ಮಶ್ರೀ ಪ್ರಶಸ್ತಿ ದೊರಕಿರುವುದು ಇಡೀ ಜನಾಂಗಕ್ಕೆ ಸಂತಸದ ಸಂಗತಿ ಎಂದರು. 58 ಸಲ ಆಕಾಶವಾಣಿ, 15 ಸಲ ದೂರದರ್ಶನ, ಇವೆಲ್ಲ ರಾಜ್ಯ ತುಂಬ ನಾವು ಹಾಡಿ ಪ್ರಶಸ್ತಿಯನ್ನು ಪಡೆದೆವು. ಇದರಂತೆ ಈ ದೇವಿ ಪ್ರಮಾಣದಿಂದ ನಮ್ಮ ಮೇಲೆ ಸರ್ಕಾರದವರು ನಮಗೆ ಇದು ಗುರುತಿಸಿ ನಮಗೆ ಇದು ಪದ್ಮಶ್ರೀ ಕೊಟ್ಟಿದ್ದಕ್ಕೂ ನಮಗೂ ಬಹಳ ಸಂತೋಷ ಆಯಿತು. ವೆಂಕಪ್ಪ ಅವರ ಪುತ್ರ ಅಂಬಾಜಿ ಸುಕುತೇಕರ್ ಗೋಂದಳಿ ಕಲಾವಿದರಿಗೆ ಸರ್ಕಾರದಿಂದ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಸಂಸ್ಕೃತಿಯನ್ನು ಬಿಂಬಿಸಲು ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಕರ್ನಾಟಕ ಸರ್ಕಾರದಾಗಲಿ ಕೇಂದ್ರ ಸರ್ಕಾರದಾಗಲಿ ಹೆಚ್ಚಿನ ನಮ್ಮ ಗೋಂದಳಿ ಕಲೆಗೆ ಕಾರ್ಯಕ್ರಮಗಳನ್ನು ಕೊಟ್ಟರಪ್ಪ ಅಂದ್ರೆ ಮತ್ತು ತುಂಬ ಅನುಕೂಲಗಳಾಗ್ತದೆ ರೀ ಸರ್. ಅದಲ್ಲದೆ ಕರ್ನಾಟಕ ಸರ್ಕಾರದ ಹಲವಾರು ಪ್ರಶಸ್ತಿಗಳು ನಮ್ಮ ತಂದೆಯವ್ರಿಗೆ ಬಂದದ. ಅದು ಅಲ್ಲದೆ ಹೋದ ವರ್ಷ ಮನ್ ಕಿ ಬಾತ್ ಒಳಗೆ ನರೇಂದ್ರ ಮೋದಿಜಿಯವರು ಕೂಡ ನಮ್ಮ ತಂದೆಯವ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದರು. ಅದು ಅಲ್ಲದೆ ಮತ್ತು 2025ಕ್ಕೆ ಪದ್ಮಶ್ರೀ ಪ್ರಶಸ್ತಿ ಕೊಟ್ಟಿದ್ದಕ್ಕೂ ಕೇಂದ್ರ ಸರ್ಕಾರಕ್ಕೆ ನಮ್ಗೆ ತುಂಬವಾದ ಧನ್ಯವಾದ ಸರ್. ಚೇತನ್ ಸುಕುತೇಕರ್ ಗೋಂದಳಿ ಕಲಾವಿದರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಹೆಚ್ಚು ಪ್ರಶಸ್ತಿಗಳು ಲಭಿಸಿದ್ದು ಕಲಾವಿದರನ್ನು ಗುರುತಿಸಿರುವುದು
ಜನಾಂಗಕ್ಕೆ ದೊಡ್ಡ ಶಕ್ತಿ ತುಂಬಿದಂತಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈಗ ಹಲವಾರು ವಿದ್ಯಾರ್ಥಿಗಳಿಗೆ ಈ ನಮ್ಮ ಗೋಂಧಳಿ ಕಲೆಯನ್ನು ಉಚಿತವಾಗಿ ಕಲಿಸಿಕೊಟ್ಟಿದ್ದಾರೆ ಸರ್. ಈ ಸರ್ಕಾರದವರು ನಮ್ಮ ಅಜ್ಜವರಿಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಟ್ಟಾರ.